ವಾಸುದೇವ, ನಿನ್ನ ಹೊರತಾಗಿ ಬೇರೆ ಗತಿಯಾರು. ನನ್ನ ಕೈ ಹಿಡಿದ ಬದಿಗಳು ಭೋಗದ ವಸ್ತುವಿನಂತೆ ನನ್ನನ್ನು ದ್ಯೂತದಲ್ಲಿ ಪಣಗಿಟ್ಟು ಸೊಪ್ಪು. ರಾಜ್ಯಸಭೆಯಲ್ಲಿ ಸರ್ವರ ಸಮಕ್ಷಮ ದುಶ್ಯಾಸನದಿಂದ ಅವಮಾನಿತನಾದೆ. ಕದ್ದ ಕಳ್ಳನಂತೆ ತಲೆಮರೆಸಿಕೊಂಡು ಕೀಚಕನ ಭಂಗವನ್ನೂ ಸಹಿಸಿದೆ. ಇನ್ನು ನನ್ನ ಕಷ್ಟಗಳೆಲ್ಲ ಕಳೆದು ಹೋಗಿ ಕೊನೆ 2 ದಿನಗಳಾದರೂ ಸುಖವಾಗಿರೋಣ ಎಂದರೆ ಹೆಜ್ಜೆ ಹೆಜ್ಜೆಗೂ ಈ ಅವಮಾನ. ಛೇ ವಿಧಾತ, ಈ ದ್ರೌಪದಿ ಆಣೆಯಲ್ಲಿ ಇನ್ನು ಎಂಥ ಕರುಣ ಕಥೆಗಳನ್ನು ಬರೆದಿರುವೆ ದೇವಾ. ಪರಮೇಶ್ವರ, ಇಂಥ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ ದೇವಾ? ಅಳಬೇಡ ಪಾಂಚಾಲೆ, ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ ಅಲ್ಲದೆ ಭಗವತ್ಗಳ ಆಜ್ಞೆ. ಪತ್ನಿಯನ್ನು ಬಣಕ್ಕಿಟ್ಟು ದ್ಯೂತದಲ್ಲಿ ಸೋಲುವಂತೆ ನಿಮ್ಮ ಋಷಿಗಳು ಆಜ್ಞೆ ಮಾಡಿದರಲ್ಲವೇ? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತ ಪತಿಗಳನ್ನು. ಅನ್ನ ವಿವೇಕದ ಮಿತಿದ್ದಾಗ ಈ ನಿಂದನೆಯು ನಮ್ಮ ಸಾಯುವುದನ್ನು ಬಿಟ್ಟಿದ್ದಲ್ಲ. ಪಾಂಚಾಲೆ, ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನ ಎಷ್ಟೋ ಸಾರಿ ಬೇಡಿಕೊಂಡಿರುವೆ. ಆದರೂ ಹಾಗೆಯೇ ಹೋಯಿತು. ಅದನ್ನು ಕರೆದುಕೊಂಡು ತಿಳಿಸುವೆನು ಪ್ರಾಣೇಶ್ವರ. ಆದರೆ ಅದರಿಂದ ಆಗುವ ಪ್ರಯೋಜನವೇನು? ಎಷ್ಟೇ ಆಗಲಿ ನೀವು ನಿಮ್ಮ ಅಣ್ಣನ ಆಜ್ಞಾಧಾರಕರು. ನಿಮ್ಮ ಅಣ್ಣನ ಆಜ್ಞೆಯ ಹೊರತು ಈಗ ನಾನು ಯಾರ ಆಜ್ಞಾಧಾರಕರಲ್ಲ. ಹಾಗಾದರೆ ತಿಳಿಸುವೆನು ಕೇಳು. ಇಂದು ನಾನು ಹಸ್ತಿನಾಂಬೆಯ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆ. ಅಲ್ಲಿಗೆ ದುರ್ಯೋಧನನ ಪತ್ನಿ ಭಾನುಮತಿಯೂ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕಳು. ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳಲ್ಲಿ ಬೇಡಲು ದೂತನನ್ನು ಕಳುಹಿಸಿದ್ದಾರೆ. ಇನ್ನೇನು ಸಂಧಿಯಾಗುವುದು. ಆಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಎಂದು ನಕ್ಕಳು ಸ್ವಾಮಿ, ನಕ್ಕಳು. ದುರ್ಯೋಧನನ ಸಂಧಿಗೆ ಪ್ರಯತ್ನ. ಆಗಾಗ ನನ್ನ ಸಂದೇಹವು ನಿಶ್ಚಯವಾಯಿತು. ಅಂದರೆ ರಾಯಭಾರಕ್ಕೆ ಹೋಗಿದ್ದು ಯಾರು ಪಾಂಚಾಲೆ? ಶ್ರೀಕೃಷ್ಣ ಪರಮಾತ್ಮ. ಗೋಪಿಕಾಂಗರೆಯ ವಿಲಾಸ ವಿಕ್ರಮಗಳಲ್ಲಿ ಮಗ್ನನಾಗಿ ಜಗಪತಿಯು ಯುದ್ಧವನ್ನು ಪಡೆಯಲು ಸಹಜ. ಅರ್ಜುನ ದ್ವಾರಕೆಗೆ ಹಿಂದಿನಿಂದಾಗಲೇ ಹೀಗಾಗುವುದೆಂದು ತಿಳಿದಿದ್ದೆ. ಅಧಿಕಾರಿ ಭಾನುಮತಿಗೆ ನೀನು ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ನೀಡಿದೆ. ಏನೆಂದು? ನಿನ್ನ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಮುಡಿಯನ್ನು ಕಟ್ಟುವುದಿಲ್ಲವೆಂದು. ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆ. ಬಾಪು ಪಾಂಚಾಲಿ, ಬಾಪು ನೀನು ನಮ್ಮ ಸಂಘದ ಕದನ ಮಾಡುವುದರಲ್ಲಿಯೇ ನಿನ್ನ ಕಸರತ್ತು ನಂಬಿಸಿದೆ. ಬಾ, ನೀಡಲೇ ಕುಳಿತುಕೋ. ಪ್ರಾಣೇಶ್ವರ, ನೆನಪಿದೆಯೇ? ಈ ಹಿಂದೆ ನನ್ನ ಈ ಬೆಚ್ಚಿದ ಕೂದಲನ್ನು ನೋಡಿ ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿದಿರಿ. ಇನ್ನು ಏನೇನೋ ಹೇಳಿದಿರಿ. ಹೇಳುವುದು ಮಾತ್ರವಲ್ಲ, ನುಡಿದಂತೆ ನಡೆಯಬೇಕೆಂಬುದೇ ನನ್ನಿಚ್ಛೆ. ಸುಮ್ಮನೆ ಇಚ್ಛಿಸಿದರೆ ಎಷ್ಟೇ ಆಗಲಿ ನೀವು ನಿಮ್ಮ
ಅಣ್ಣನ ಆಜ್ಞಾಧಾರಕರು. ನಿಮ್ಮ ಅಣ್ಣನ ಆಜ್ಞೆಯವರೆಂದು ನನ್ನ ಬೇಡ ಪಾಂಚಾಲೆ. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವುದು ಸಂಧಿಯ ಪ್ರಸ್ತಾಪದಲ್ಲಿ ತರಬೇಡಿ. ನಾನು ಯುದ್ಧವನ್ನು ಆಪರದಿಂದ ನಡೆಸುತ್ತಿದ್ದೇನೆ. ಧರ್ಮರಾಯನು ದುರ್ಯೋಧನನ ಹಣವಂತ ಅಪರಾಧಗಳನ್ನು ಕ್ಷಮಿಸುವುದು, ಆದರೆ ಪ್ರಾಣವನ್ನು ಕ್ಷಮಿಸುವುದಿಲ್ಲ. ಜಗತ್ತಿನ ಎಲ್ಲಾ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು ಶ್ರೀಕೃಷ್ಣನು ಹೇಳುತ್ತಿದ್ದರು. ಅರ್ಜುನ ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ಭೀಮನ ಕೋಪವನ್ನು ಶಮನ ಮಾಡುವುದೇ ನನಗೆ ಅಸಾಧ್ಯವಾಗಿದೆ. ಸಹೋದರ ಭೀಮಸೇನ, ಇದೇನು ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವುದು? ಏಕೆ? ನಿಮ್ಮ ಈ ಪ್ರಶ್ನೆಗೆ ಈ ನನ್ನ ಬಿರುಗೂದಲು ಉತ್ತರ ಕೊಡಬಲ್ಲದು. ನನಗೆ ಯಾವುದಾದರೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ವಿಷಯವನ್ನು ತಿಳಿಸಬೇಕೆಂದಿದ್ದೇನೆ. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಆದರೆ ಇನ್ನೊಂದು ಕಡೆಗೆ ನಾನು ಸಹಿಸಲಾರೆ. ಅರ್ಜುನನ ಸಹಾಯವಾಗಲಿ ನಾನು ಅಪೇಕ್ಷಿಸುತ್ತಿಲ್ಲ. ನಾನು ಭಕ್ತಿಯಿಂದರೆ ಎರಡನೇ ಪುತ್ರವನ್ನು ನಿರ್ಮೂಲವಾಗಿ ನಾಶ ಮಾಡಬಲ್ಲವು. ನೀವು ನಿಶ್ಚಿತವಾಗಿ ಸಂಧಿಯ ಪ್ರಸ್ತಾಪವನ್ನು ಮಾಡಿ ನನಗೆ ದಾರಿಯಂತೆ ನಾನು ಹೇಳುತ್ತೇನೆ. ಇದು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಕೋಪ ಮಾಡಬೇಡಣ್ಣ. ಧರ್ಮರಾಜರು ನಮ್ಮೆಲ್ಲರ ಗೆಳೆಯವನು. ಪಾಂಚಾಲಿ, ಇಂತಹ ಪ್ರಚೋದನೆ ನುಡಿಗಳಿಂದ ಆಗುವ ಪ್ರಯೋಜನವಾದರೇನು? ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವನ್ನು ಮರೆಯುವುದು ನಿಮಗೆ ಉಚಿತವೆನಿಸುತ್ತಿದೆ.
ಪಾಂಚಾಲಿ ಯುದ್ಧದಂತೆ ಶಾಂತಿ ರಕ್ಷಣೆಯು ಕೂಡ ಕ್ಷತ್ರಿಯರ ಮೂಲ ಕರ್ತವ್ಯ. ಯುದ್ಧವು ಎಂತಹ ಘೋರ ಕರ್ಮವೆಂಬುದನ್ನು ನೀನಿನ್ನೂ ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುತ್ತದೆ. ಅದಕ್ಕಾಗಿ ನಾನು ಸಂಧಿಗೆ ಇಷ್ಟೊಂದು ಪ್ರಯತ್ನಿಸುತ್ತಿರುವೆ. ಗೌರ್ಮೆನನ್ನು ಸಂಧಿಗೆ ಕಳುಹಿಸಿ ಅವಮಾನ ಹೊಂದಿದ್ದೀರಿ. ಈಗ ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸುತ್ತಿದ್ದೀರಲ್ಲ ಎನ್ನುವುದೇ ನನ್ನ ಚಿಂತೆ. ಏನೇ ಕೋಲಾಹಲ? ಅರ್ಜುನ, ನಾನಿನ್ನೂ ಹೋಗುವೆನು. ಸಂಧಿಯ ಬಲಾಬಲಗಳನ್ನು ಕೇಳುವುದರಿಂದ ನನಗಾಗುವ ಪ್ರಯೋಜನವೇನಿಲ್ಲ. ಅಪೌರುಷದ ವರ್ತನೆಯ ಪರಸ್ಪರವು ನಿಮ್ಮಲ್ಲದೆ ಪ್ರತಿಕ್ರಿಯೆಯಿಂದ ನಡೆಯುವ ಸ್ವಾತಂತ್ರ್ಯ ನನಗಲ್ಲದೆ. ಪ್ರಾಣೇಶ್ವರ, ತಡೆಯಿರಿ. ಅದೋ ಯದುಪತಿ ನಮ್ಮನ್ನು ನೋಡಿ ನಗುತ್ತಾ ಇತ್ತಲೇ ಬರುತ್ತಿರುವನು. ಅವನಿಂದ ರಾಜ್ಯಸಭೆಯ ವಿಷಯವನ್ನು ತಿಳಿದು ನಿಮ್ಮ ಇಚ್ಛೆಯಂತೆ ಮಾಡಿ. ಪಾಂಡುಪುತ್ರ ಪ್ರಣಾಮವನ್ನು ಸ್ವೀಕರಿಸು. ವಿಜಯಶಾಲಿಯಾಗು ಧರ್ಮನಂದನ. ಸ್ವಾಮಿ, ಹೋದ ಕಾರ್ಯವೇನಾಯಿತು? ಹೋದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುವಾಗಿ ವಿಧ ವಿಧವಾಗಿ ಉಪಚರಿಸಿದರು. ಸಂಧಿಯ ವಿಚಾರವು ನಡೆಯಿತೆ? ಓಹೋ, ನಡೆಯಿತು. ನನಗೆ ಸಾಧ್ಯವಿಲ್ಲ. ಅವರ ಕ್ಷೇತ್ರವನ್ನು ನಡೆಯಲಿ. ನನಗೆ ತೋರಿದಂತೆ ನಾನು ನಡೆಯುತ್ತೇನೆ. ಪ್ರಾಣೇಶ್ವರ, ನಮ್ಮ ಅಣ್ಣನ ಮಾತು ಮುಗಿಯಲಿ. ಸ್ವಲ್ಪ ತಡೆಯಿರಿ. ನಿಮ್ಮ ನನ್ನ ಮಾತು ಮುಗಿದರೆ ನನ್ನ ತಾಳ್ಮೆಯ ಮುಗಿದು ಹೋಗುವುದು. ಪರಮಾತ್ಮ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನನ್ನು ತಡೆಯಲಾರೆ. ಒಂದು ಮಾಡಿ ಸಂಜವಾಗಿ ಕಿಚ್ಚನ್ನಿಸುವ ಈ ಸಂಧಿಯ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗಾಗಿ ಸಂಧಿಯಾಯಿತೆ. ನಾನು ಓದಿದ್ದು ಅದಕ್ಕಾಗಿ ಎಲ್ಲವೇ ಭೀಮಸೇನ. ಈ ಗತಿಯಿಂದ ವಿಮತ ಕೃಷ್ಣ ಅಜ್ಞಾತವಾಸ ನೆಪದಿಂದ ಅರ್ಜುನನಿಗೆ ಭಯವಿದೆ. ಈ ಘಟನೆಯನ್ನು ಸೀರಿಯಗೊಳಿಸಬೇಕೆಂದಿರುವೆಯಾ? ಈ ಪಾಂಡುಪುತ್ರನ ಮೇಲೆ ನಿನಗೆ ಇಷ್ಟು ಕಾರಣವಿಲ್ಲ. ಸ್ವಲ್ಪ ಸಾವಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ನಾನು ಮೊದಲೇ ಹೇಳಿದ್ದೇನಲ್ಲವೇ, ಈ ವಿಚಾರವು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯವೆಂದು. ಈ ಶೂನ್ಯವಾದ ಸಂಚಾರಗಳೇ ಈ ಭೀಮನಿಗಂತಹ ಸಂಬಂಧ ಇರುವುದು ಅತ್ಯಂತ ನಿಕಟಕರವಾದ ಸಂಬಂಧವಿರುವುದು. ಪರಮಾರು ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ವಿಷಯವನ್ನು ತಿಳಿಸಿದೆ. ಅದಕ್ಕೆ ಕೌರವರೆಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರನೇ ಮುಂತಾದವರೇ ಒಪ್ಪಿದರು. ಅವನು ಸಹ ಒಪ್ಪಿದೆನು. ಇನ್ನು ನನಗೆ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬ ಇಚ್ಛೆ ಆಯಿತು. ಅದನ್ನು ಸಾಧಿಸು. ಚಂದ್ರ ವಿಚಾರಿಸು. ಸಹೋದರರೇ, ನಿಮ್ಮ ಅಪೌರುಷ ನೀವೇ ಗುರುತಿಸಿದರೆ ಅದರಲ್ಲಿ ಈ ಭೀಮನು ಒಂದು ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಕೆ ಸೇನೆ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ಈ ನಿನ್ನ ಮಿಚ್ಚಿದ ಮುಡಿಯನ್ನು ಖಂಡಿಸುತ್ತೇನೆ. ನಿನಗೆ ಇಷ್ಟೊಂದು ಕೋಪವಿದ್ದರೆ ಆ ರಕ್ಕಸಿಯನ್ನು ಆಳುವುದು ಹೇಗೆ? ಸ್ವಲ್ಪ ಸಾವಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕೇಳಿಸಬೇಡ. ಈ ಸಂಧಿಯ ಸುದ್ದಿಯು ನಿನಗೊಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೆಂದೇ ಒಂದು ಸಂದೇಶವನ್ನು ಕಳುಹಿಸಿರುವನು. ದುರ್ಯೋಧನ ಸಂದೇಶ? ಹಾಗಾದರೆ ಅದು ಸಂಧಿಯಾಗಿರಲಾರದು. ಏನು ಏನೋ ಸಂದೇಶ? ಅದನ್ನು ಕೇಳುವ ಹೆಜ್ಜೆ ಇದ್ದರೆ ನೀನು ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಲ್ಲೇ ಹೇಳಬೇಡು. ಕುಳಿತುಕೊಳ್ಳದ ಹೊರತು ನನಗೆ ಹೇಳುವುದಿಲ್ಲ ಭೀಮ. ಕೃಷ್ಣ, ಈ ಪರಿಹಾಸವೇಕೆ? ಪರಿಹಾಸ್ಯವಲ್ಲ ಭೀಮ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ. ಇದು ನಿನ್ನ ಅಪೇಕ್ಷೆ ಅಂತಾಗಲೇ. ಭೀಮ, ಗದೆ ಬಿಡೆಯ ಗದೆಯ. ಅರ್ಜುನ, ಈ ಗದೆಯನ್ನ ಕ್ಷಣಕಾಲ ಹಿಡಿದುಕೋ. ಯಾಜ್ಞಸೇನಿ, ಸಮೀಪಕ್ಕೆ ಬಾ ಸಹೋದರಿ. ನಾನು ಹೇಳಿದಂತೆ ಮಾಡುವೆಯಾ? ಅಣ್ಣ, ನಿಮ್ಮ ಮಾತನ್ನು ಎಂದಾದರೂ ಮೀರಿರುವೆನೆ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯವೇ? ಪರಿಹಾಸ್ಯವಲ್ಲ ತಂಗಿ. ನೀನು ಶತ್ರುಗಳ ಎಡಮುಡಿಯನ್ನು ಬಿಡಿಸುವುದರಲ್ಲಿ ಕೊಂಡಿದೆಯಂತೆ. ನಿನ್ನ ಪತಿಯ ಕೈಗಳನ್ನು ಕಟ್ಟಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ,
ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲೆ, ಪರಮಾತ್ಮನೇ ನನ್ನ ಕೈಗಳನ್ನು ಭದ್ರವಾಗಿ ಬಂಧಿಸು. ಈಗ ಎಲ್ಲರೂ ಕೇಳಿರಿ, ಇಂದು ಭೀಮನ ಈ ಕೈಯನ್ನು ಬಂಧಿಸಿರುವ ಹಗ್ಗವು ಅಂದು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಏನು ಹೇಳಿದ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದವರು ಯಾರು? ಯಾರಾದರೂ ಆತ್ಮರು? ದುರಾಚಾರಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ಅವನ ತಮ್ಮ ದುಶ್ಯಾಸನನು ಇಂಥ ನೀಚ ಕೆಲಸಕ್ಕೆ ಕೈ ಹಾಕಿದನು. ಇಂತಹ ಸಾಹಸ ಕಾರ್ಯ ಅವರಿಗಲ್ಲದೆ ಮತ್ತಿನ್ನಾರಿಗೆ ಸಾಧ್ಯ? ಪಾಂಚಾಲೆ, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಮುಗ್ಧದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನೇ ಏರುವುದು. ಈ ಪಾಂಡವರ ರಾಯಭಾರಕ್ಕೆ ಆಕಾರವನ್ನು ಈ ರೀತಿ ಅವಮಾನಪಡಿಸುವುದೇ? ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಬೇರೆ ಉತ್ತರದ ಪ್ರಶ್ನೆ ಇಲ್ಲ. ಅಣ್ಣ ಭೀಮಸೇನ ಸಹನೆಯಿಂದ ಹೇಳಿ ಕಳಿಸಿದ ಸಂದೇಶವನ್ನು ತಿರಸ್ಕರಿಸಿ ಪಾಂಡವರ ರಾಯಭಾರಿಯಾದ ಶ್ರೀಕೃಷ್ಣ ಪರಮಾತ್ಮನನ್ನು ಬಂಧಿಸಲೆತ್ತಿಸಿದ ಆ ದುರ್ಯೋಧನ ದುರಹಂಕಾರಕ್ಕೆ ಧಿಕ್ಕಾರ. ಸಮರ ಕ್ಷೇತ್ರವನ್ನು ಪ್ರವೇಶಿಸಿ ಆ ಕುರುನಂದನಿಗೆ ತಮ್ಮ ಬುದ್ಧಿ ಕಲಿಸಿದಂತೆ ಹೇಳುವ ಪ್ರತ್ಯುತ್ತರ. ಇಷ್ಟು ಮಾತ್ರ ಅಲ್ಲ ಭೀಮಸೇನ, ಆ ದುರ್ಯೋಧನನು ಸಂಧಿಗಾಗಿ ಕೊಟ್ಟ ಉತ್ತರವನ್ನು ಕೇಳಿರಿ. ನೀವು ಸಂಧಿಯನ್ನು ಅಪೇಕ್ಷಿಸುವುದೇ ಆದರೆ ಅದು ರಣರಂಗದಲ್ಲಿ ಶಸ್ತ್ರಾಸ್ತ್ರಗಳ ಆವಾಹನದಲ್ಲಿ ವೀರರಧಿಕರ ವೀರಘೋಷದಲ್ಲಿ ಎಂದು ತಿಳಿಸಿಯೇ ಬಿಟ್ಟನು. ಈ ಸಂದೇಶಕ್ಕೆ ನಮಗಿಂದು ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಪರಮಾತ್ಮ, ನೀನೇ ತಿಳಿದಿರುವೆ. ನಾನು ಈ ಯುದ್ಧಕ್ಕೆ ಅಪೇಕ್ಷೆ ಪಟ್ಟವನಲ್ಲ. ಇನ್ನು ಮುಂದೆ ನೀನು ಇಚ್ಛವಿದ್ದಂತೆ ಮಾಡಬೇಕು. ಪಾಂಚಾಲೆ, ನನ್ನ ಕೈಗಳನ್ನು ಬಿಡಿಸು.